ನಮಸ್ಕಾರ ಗೆಳೆಯರೆ, ಈ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ನಂಬರ್ 1 ಕಂಪನಿಯ ಆನ್ಯುವಲ್ ಜನರಲ್ ಮೀಟಿಂಗ್ ಇತ್ತು ನೆನ್ನೆ. ಅದರಲ್ಲಿ ಬಂದಂತಹ ಮೇಜರ್ ಅನೌನ್ಸ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ನಂಬರ್ 1 ಕಂಪನಿ ಅಂದ್ರೆ ಯಾವುದು ಅಂತ. ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್, ನಾನಂತೂ ಪದೇ ಪದೇ ಇದನ್ನ ಮೆನ್ಷನ್ ಮಾಡ್ತಾ ಇರ್ತೀನಿ, ಹಾಗಾಗಿ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಇದೇನು ಹೊಸದಲ್ಲ. ನೋಡೋಣ ಆ ಕಂಪನಿಯ ಜನರಲ್ ಮೀಟಿಂಗ್ ಅಲ್ಲಿ ಕಂಪನಿ ಏನೆಲ್ಲ ಅನೌನ್ಸ್ ಮಾಡಿದೆ, ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಏನ್ ಹೇಳಿದೆ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ಗಳು ಸಿಗುತ್ತೆ. ಹಾಗಾಗಿ ಎರಡನ್ನು ಕೂಡ ಫಾಲೋ ಮಾಡಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ 1 ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಅಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್. ನೀವಿಲ್ಲಿ ನೋಡಬಹುದು 17.71 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ, ನಿಯರ್ಲಿ 18 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ. ನಿನ್ನೆ ಅಂತೂ ಎಸ್ಪೆಷಲಿ ಎಜಿಎಂ ಶುರುವಾದ ನಂತರ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಾರ್ಮಲ್ ಆಗಿತ್ತು. ಎಜಿಎಂ ಶುರುವಾದ್ಮೇಲೆ ಅನೌನ್ಸ್ಮೆಂಟ್ ಗಳು ಬರಕ್ ಶುರುವಾದ್ಮೇಲೆ ಡೌನ್ ಕೂಡ ಆಯ್ತು. ಬಟ್ ತುಂಬಾ ಡೌನ್ ಏನಲ್ಲ, ಜಸ್ಟ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇದರ ಹೈಲೈಟ್ಸ್ ಏನು, ಟಾಪ್ 20 ಹೈಲೈಟ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಇದು 49ನೇ ಅನ್ಯುವಲ್ ಜನರಲ್ ಮೀಟಿಂಗ್ ಆಗಿತ್ತು. ಮುಂದಿನ ವರ್ಷ ಒಂದು ಮೈಲ್ ಸ್ಟೋನ್ ಅನ್ನು ಕೂಡ ಕಂಪನಿ ಅಚೀವ್ ಮಾಡ್ತಿದೆ, 50ನೇದು. ಜೊತೆಗೆ ಜಿಯೋ ಐಪಿಒ ಬಗ್ಗೆ ಅನೌನ್ಸ್ಮೆಂಟ್ ಗಳು ಬಂದಿದ್ದಾವೆ. ಎಸ್ಟಿಮೇಟೆಡ್ ಜಿಯೋ ಐಪಿಒ ಸೈಜ್ ಬಂದು $4 ಬಿಲಿಯನ್ ಅಂತ ಹೇಳಲಾಗ್ತಿದೆ. ಪೊಟೆನ್ಶಿಯಲಿ ಭಾರತದ ಅತಿ ದೊಡ್ಡ ಐಪಿಒ ಆಗುವಂತ ಎಲ್ಲ ಲಕ್ಷಣಗಳಿದೆ. ಇನ್ನು ಜಿಯೋ ಹಾಟ್ಸ್ಟಾರ್ 451 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅನ್ನು ಹೊಂದಿರೋ ಬಗ್ಗೆ ಕಂಪನಿ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು 2 ಲಕ್ಷ ಗ್ರೀನ್ ಜಾಬ್ಸ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಸೊ ಈ ಎಲ್ಲ ಜೊತೆಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋದಾದ್ರೆ, ಜಿಯೋ ಐಪಿಒ ಅಫಿಷಿಯಲಿ ಅಪ್ರೂವ್ ಆಗಿದೆ ಕಂಪನಿ ಕಡೆಯಿಂದ. ಜೊತೆಗೆ DRHP ಕೂಡ ನೆನ್ನೆನೆ ಫೈಲ್ ಆಗಿದೆ ಜೂನ್ 19ಕ್ಕೆ. ರಿಲಯನ್ಸ್ ಶೇರ್ ಹೋಲ್ಡರ್ಸ್ಗೆ ಇದು ಖಂಡಿತ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಇಂಪಾರ್ಟೆಂಟ್ ವ್ಯಾಲ್ಯೂ ಅನ್ಲಾಕಿಂಗ್ ಇವೆಂಟ್ ಆಗುತ್ತೆ ಜಿಯೋ ಐಪಿಒ. $4 ಬಿಲಿಯನ್ ಮೊತ್ತದ ಫಂಡ್ ರೈಸ್ ಅನ್ನು ಮಾಡಬಹುದು ಅಂತ ಮಾರ್ಕೆಟ್ ಎಸ್ಟಿಮೇಟ್ ಮಾಡ್ತಾ ಇದೆ. ಹಾಗೆ ಈ ಐಪಿಒ ಪ್ರೋಸೆಸ್ ಅಲ್ಲಿ ಅಂಬಾನಿಯವರ ಮಕ್ಕಳಾದ ಆಕಾಶ್, ಇಶಾ, ಅನಂತ್ ಅಂಬಾನಿಯವರು ಲೀಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ ಬಗ್ಗೆ ಕೂಡ ಈಗಾಗಲೇ 2 ವರ್ಷ ಅಥವಾ 3 ವರ್ಷದಿಂದನೇ ಅಂಬಾನಿಯವರು ನಿರ್ಧಾರವನ್ನು ತಗೊಂಡು ಅವರ ಮಕ್ಕಳುಗಳಿಗೆ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ರು. ಸೊ ಈಗ ಅದರ ಫಲ ಕಾಣ್ತಾ ಇದೆ. ಒಬ್ಬೊಬ್ರು ಕೂಡ ಒಂದೊಂದು ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ವಿತ್ ದ ಗೈಡೆನ್ಸ್ ಆಫ್ ಮುಖೇಶ್ ಅಂಬಾನಿ. ಆಕಾಶ್ ಅಂಬಾನಿ ಅವರು ಜಿಯೋ ಟೆಲಿಕಾಂ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, AI ಇಂಟಿಗ್ರೇಷನ್ ಇದನ್ನ ಲೀಡ್ ಮಾಡ್ತಿದ್ರೆ, ಇಶಾ ಅಂಬಾನಿ ಅವರು ರಿಟೇಲ್, ಮ್ಯಾನುಫ್ಯಾಕ್ಚರಿಂಗ್ ಇಂಟಿಗ್ರೇಷನ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಅಫೋರ್ಡಬಲ್ ಎಲೆಕ್ಟ್ರಾನಿಕ್ಸ್ ಈ ಸೆಗ್ಮೆಂಟ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಅನಂತ್ ಅಂಬಾನಿ ಅವರು ನ್ಯೂ ಎನರ್ಜಿ ಬಿಸ್ನೆಸ್, ಕ್ಲೀನ್ ಎನರ್ಜಿ ಇವುಗಳನ್ನ ಲೀಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಲೀಡರ್ಶಿಪ್ಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಅವರುಗಳಿಗೂ ಕೂಡ ಜವಾಬ್ದಾರಿಗಳನ್ನ ಕೊಟ್ಟು ಟ್ರೈನ್ ಮಾಡುವಂತ ಕೆಲಸವನ್ನ ಅಂಬಾನಿ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರಿಲಯನ್ಸ್ ಇಂಟೆಲಿಜೆನ್ಸ್ ಮೂವ್ಸ್ ಇನ್ ಟು ಎಕ್ಸಿಕ್ಯೂಷನ್ ಫೇಸ್. ಎಷ್ಟು ದಿನ ಪ್ಲಾನಿಂಗ್ ಫೇಸ್ ಅಲ್ಲಿ ಇತ್ತು, ಈಗ ಎಕ್ಸಿಕ್ಯೂಷನ್ ಫೇಸ್ ಬರ್ತಾ ಇದೆ. ಅಂದ್ರೆ ರಿಲಯನ್ಸ್ AI ಇನಿಷಿಯೇಟಿವ್, ಅದನ್ನ ರಿಲಯನ್ಸ್ ಇಂಟೆಲಿಜೆನ್ಸ್ ಅಂತ ಹೆಸರಿಟ್ಟಿದ್ದಾರೆ ಇವರು. ಇವರ ಗುರಿ ಏನಂದ್ರೆ ಭಾರತದ AI ಬ್ಯಾಕ್ ಬೋನ್ ಅನ್ನ ಬಿಲ್ಡ್ ಮಾಡುವಂತದ್ದು. ಸೊ ಪ್ಲಾನಿಂಗ್ ಅಲ್ಲಿ ಇತ್ತು ಇಷ್ಟು ದಿನ, ಈಗ ಎಕ್ಸಿಕ್ಯೂಷನ್ ಫೇಸ್ ಗೆ ಬಂದಿದೆ. ನೆಕ್ಸ್ಟ್ ಸ್ಕೇಲ್ ಅಪ್. ಸೊ AI ಯಲ್ಲೂ ಕೂಡ ಅಡ್ವಾನ್ಸ್ಮೆಂಟ್ಸ್ ಅನ್ನ ಇವರು ಅನೌನ್ಸ್ ಮಾಡಿದ್ದಾರೆ. ನಂತರ AI ಎಕೋ ಸಿಸ್ಟಮ್ ನ ಜಾಮ್ನಗರ್ ಅಲ್ಲಿ ಬಿಲ್ಡ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ಗುಜರಾತ್ ನ ಜಾಮ್ನಗರ್ ಅಲ್ಲಿ. ಹಾಗಾದ್ರೆ ಅಲ್ಲಿ ಏನನ್ನ ಬಿಲ್ಡ್ ಮಾಡಲಾಗುತ್ತೆ, ಲಾರ್ಜ್ ಸ್ಕೇಲ್ ಕಂಪ್ಯೂಟಿಂಗ್, ಡೇಟಾ ಸೆಂಟರ್, GPU ಕ್ಲಸ್ಟರ್ಸ್ ಇವುಗಳನ್ನ ಬಿಲ್ಡ್ ಮಾಡುವಂತದ್ದು. ಹಾಗೆ AI ಸರ್ವಿಸಸ್ ಪ್ಲಾಟ್ಫಾರ್ಮ್. ನಂತರ ಎನರ್ಜಿ ಇಂಟಿಗ್ರೇಷನ್. ರಿಲಯನ್ಸ್ ಇಂಡಸ್ಟ್ರೀಸ್ ನ ಓನ್ ರಿನ್ಯೂವಬಲ್ ಎನರ್ಜಿ ಅಸೆಟ್ಸ್ ಏನಿದೆ ಅದರಿಂದ AI ಹಬ್ಗೆ ಗ್ರೀನ್ ಎನರ್ಜಿಯನ್ನ ಇಂಟಿಗ್ರೇಟ್ ಮಾಡುವಂತದ್ದು. ಜಾಮ್ನಗರ್ ಯಾಕೆ ಅಂದ್ರೆ ಅವರ ಲಾರ್ಜೆಸ್ಟ್ ವರ್ಲ್ಡ್ ಸ್ಕೇಲ್ ರಿಫೈನಿಂಗ್ ಅಂಡ್ ಪೆಟ್ರೋಕೆಮಿಕಲ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಎನರ್ಜಿ, ಕಂಪ್ಯೂಟ್, ಕನೆಕ್ಟಿವಿಟಿ ಎಲ್ಲಾನು ಕೂಡ ಒಂದೇ ಕಡೆ ಆಗುತ್ತೆ. ಹಾಗಾಗಿ ಅವರು ಜಾಮ್ನಗರನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಭಾರತದ 22 ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಈ AI ಕೆಲಸ ಮಾಡುತ್ತೆ. ವಾಯ್ಸ್, ಟೆಕ್ಸ್ಟ್ AI ಅದು ಯಾವುದೇ ಫೀಲ್ಡ್ ಇರಬಹುದು, ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಎಜುಕೇಶನ್, ಕಾಮರ್ಸ್, ಲೋಕಲ್ ಲ್ಯಾಂಗ್ವೇಜ್ ಅಲ್ಲೇ ಕಮ್ಯುನಿಕೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಈ AI ನ ಮೂಲಕ. ಮಾರ್ಕೆಟ್ ಎಕ್ಸ್ಪಾನ್ಷನ್, ಮಲ್ಟಿಲಿಂಗ್ವಲ್ AI ಆಗಿರೋದ್ರಿಂದ ಎಕ್ಸ್ಪಾನ್ಷನ್ ಕೂಡ ಈಸಿ ಆಗುತ್ತೆ. ಅದೊಂದು ಕಾಂಪಿಟೇಟಿವ್ ಮೋಡ್ ಕೂಡ ಆಗುತ್ತೆ ಅದರ್ ಪ್ಲೇಯರ್ಸ್ ಗೆ ಎಂಟ್ರಿ ಕೊಡ್ಲಿಕ್ಕೆ. ಸೊ ರೀಜನಲ್ ಲೆವೆಲ್ ಅಲ್ಲಿ AI ಅಡಾಪ್ಷನ್ ಗೆ ಇದು ಬಹುಮುಖ್ಯ ಕಾಂಟ್ರಿಬ್ಯೂಟರ್ ಆಗುತ್ತೆ. ಯಾಕಂದ್ರೆ ನಾವು ಫಾರಿನ್ ಮಾಡೆಲ್ಸ್ ಗಳನ್ನ ತಗೊಂಡ್ರೆ ಲ್ಯಾಂಗ್ವೇಜಸ್ ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಇರಲ್ಲ. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ತಪ್ಪು ಟ್ರಾನ್ಸ್ಲೇಷನ್ಸ್ ಬರುತ್ತೆ. ಬಟ್ ಲೋಕಲಿ ಬಿಲ್ಟ್ ಮಾಡಿದಾಗ ಸ್ವಲ್ಪ ಡಿಫರೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈಗಾಗಲೇ ಸರ್ವಮ್ ಇದೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸರ್ವಮ್ಗೂ ನಾವು ChatGPTಗೂ ಕಂಪೇರ್ ಮಾಡಿದ್ರೆ ಲೋಕಲ್ ಲ್ಯಾಂಗ್ವೇಜ್ ವಿಚಾರದಲ್ಲಿ ಸರ್ವಮ್ ಅಲ್ಲಿ ಚೆನ್ನಾಗಿರುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಇಂಟಿಗ್ರೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೈ ಜಿಯೋ ಟೆಲಿಕಾಂ ಆಪ್ ಇಂದ ಪರ್ಸನಲ್ AI ಏಜೆಂಟ್ ವರ್ಗೂ ಹೋಗ್ತಾ ಇದೆ.
ಮೈ ಜಿಯೋ ಆಪ್. ಮೈ ಜಿಯೋದಲ್ಲಿ ಪರ್ಸನಲೈಸ್ಡ್ ಸಜೆಷನ್ಸ್, ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ನ ರೆಕಮೆಂಡೇಶನ್ ಮಾಡುವಂತ ಕೇಪಬಿಲಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ. ಸರ್ವಿಸ್ ಮ್ಯಾನೇಜ್ಮೆಂಟ್, ಜಿಯೋ ಪ್ಲಾನ್ಸ್, ಬಿಲ್ಸ್ ಅಂಡ್ ಕನೆಕ್ಟೆಡ್ ಡಿವೈಸಸ್ ಅನ್ನ ಮ್ಯಾನೇಜ್ ಮಾಡುವಂತದ್ದು, ಶೆಡ್ಯೂಲಿಂಗ್, ಕ್ಯಾಲೆಂಡರ್ ಮ್ಯಾನೇಜ್ಮೆಂಟ್ ಅಂಡ್ ರಿಮೈಂಡರ್ಸ್ ಮಾಡುವಂತದ್ದು, ಟ್ರಾನ್ಸಾಕ್ಷನ್ಸ್, ಪೇಮೆಂಟ್ಸ್, ಕಾಮರ್ಸ್, ಫೈನಾನ್ಷಿಯಲ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತ ಟ್ರಾನ್ಸಾಕ್ಷನ್ಸ್, ಕಮ್ಯುನಿಕೇಶನ್, ಎಐ ಅಸಿಸ್ಟೆಡ್ ಮೆಸೇಜಿಂಗ್ ಅಂಡ್ ಕಾಲ್ ಮ್ಯಾನೇಜ್ಮೆಂಟ್ ಅನ್ನು ಮಾಡುವಂತದ್ದು. ಸೊ ಎಐ ಅನ್ನ ಮೈ ಜಿಯೋಗೆ ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಮೈ ಜಿಯೋ ಅಪ್ಲಿಕೇಶನ್ ನಿಮಗೆ ಪರ್ಸನಲ್ ಎಐ ಏಜೆಂಟ್ ಆಗಿ ಕೆಲಸ ಮಾಡಬಹುದು. ಆ ರೀತಿಯ ಬದಲಾವಣೆಗಳನ್ನ ಈಗ ಮೈ ಜಿಯೋ ಆಪ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಎಐ ಎಂಬೆಡೆಡ್ ಡೈರೆಕ್ಟ್ಲಿ ಇನ್ ಟು ದ ಜಿಯೋ ನೆಟ್ವರ್ಕ್. ತನ್ನ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದಕ್ಕೆ ಎಐ ನ ಎಂಬೆಡ್ ಮಾಡ್ತಾ ಇದೆ ಜಿಯೋ. ಬರೀ ಅಪ್ಲಿಕೇಶನ್ ಬಿಲ್ಡ್ ಮಾಡೋದಷ್ಟೇ ಅಲ್ಲ, ಅದನ್ನ ಎಂಬೆಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇದು ಆರ್ಕಿಟೆಕ್ಚರಲ್ ಶಿಫ್ಟ್ ಅನ್ನ ಮಾಡುತ್ತೆ. ಟೆಲಿಕಾಂ ನೆಟ್ವರ್ಕ್ ಕೇಪಬಿಲಿಟಿ ಏನಿದೆ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡುತ್ತೆ. ಎಐ ಕಾಲ್ ಟ್ರಾನ್ಸ್ಕ್ರಿಪ್ಷನ್, ಎಐ ಸಮರೈಸೇಷನ್, ಟಾಸ್ಕ್ ಎಕ್ಸಿಕ್ಯೂಷನ್ ಇವುಗಳನ್ನೆಲ್ಲ ಮಾಡುತ್ತೆ. ಏನು ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಅಂಡ್ ಜಿಯೋ ಟೆಲಿಫ್ರೇಮ್, ಸ್ಯಾಟಲೈಟ್ ಮೂಲಕ ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಅನ್ನ ಕೊಡುವಂತದ್ದು, ಇದನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ. ಇದಕ್ಕಾಗಿ ಇವರು ಸ್ಟಾರ್ಲಿಂಕ್ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ರು. ಅದನ್ನ ಎಕ್ಸ್ಪಾನ್ಷನ್ ಮಾಡ್ತಿದ್ದಾರೆ. ಹಾಗೆ ಜಿಯೋ ಟೆಲಿಫ್ರೇಮ್ ಲಾಂಚ್ ಆಗಿದೆ. ಇದು ಬ್ರಾಂಡ್ ನ್ಯೂ ಪ್ಲಾಟ್ಫಾರ್ಮ್. ಕಂಪನಿಯ ಎಐ ಡ್ರಿವನ್ ಫ್ಯೂಚರ್ ಏನಿದೆ ಅದಕ್ಕೆ ಕನ್ವರ್ಜೆನ್ಸ್ ಲೇಯರ್ ಆಗಿ ಇದು ಕೆಲಸ ಮಾಡುತ್ತೆ. ಕಮ್ಯುನಿಕೇಶನ್, ಕಾಮರ್ಸ್, ಕಂಟೆಂಟ್ ಇವುಗಳನ್ನೆಲ್ಲ ಒಂದೇ ಕಡೆ ಇಂಟಿಗ್ರೇಟ್ ಮಾಡಿ ಕೊಡುವಂತದ್ದು. ಎಐ ಡ್ರಿವನ್ ಕಮ್ಯುನಿಕೇಶನ್, ಕಾಮರ್ಸ್ ಅಂಡ್ ಕಂಟೆಂಟ್ ಎಕ್ಸ್ಪೀರಿಯನ್ಸಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಜಿಯೋ ಟೆಲಿಫ್ರೇಮ್ ಅನ್ನ ಲಾಂಚ್ ಮಾಡಿದೆ ಕಂಪನಿ. ಇನ್ನು ಜಿಯೋ ಸ್ಟಾರ್, ಎಐ ಪವರ್ಡ್ ಮೀಡಿಯಾ ಅಂಡ್ ರೆಕಾರ್ಡ್ ವ್ಯೂವರ್ಶಿಪ್, 451 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇದ್ದಾರೆ. ಜಿಯೋ ಹಾಟ್ ಸ್ಟಾರ್ 34.7% ಟಿವಿ ವ್ಯೂವರ್ಶಿಪ್ ಶೇರ್ ಅನ್ನ ಈ ಪ್ಲಾಟ್ಫಾರ್ಮ್ ಹೊಂದಿದೆ. ಜೊತೆಗೆ ಜಿಯೋ ಸ್ಟಾರ್ ಜೆನ್ ಎಐ ಮೀಡಿಯಾ ಸ್ಟುಡಿಯೋ ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೆ. ಎಐ ಟೂಲ್ಸ್ ಫಾರ್ ಮೀಡಿಯಾ ಅಂಡ್ ಕಂಟೆಂಟ್ ಕ್ರಿಯೇಷನ್, ಕಂಟೆಂಟ್, ಕಾಮರ್ಸ್ ಸ್ಟ್ರಾಟಜಿ, ಎಂಟರ್ಟೈನ್ಮೆಂಟ್, ಶಾಪಿಂಗ್ ಅಂಡ್ ಡಿಜಿಟಲ್ ಎಂಗೇಜ್ಮೆಂಟ್ ಅನ್ನ ಇಂಟಿಗ್ರೇಟ್ ಮಾಡುವಂತದ್ದು. ಈ ಬಗ್ಗೆ ಕಂಪನಿ ನೆನ್ನೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ರಿಲಯನ್ಸ್ ರಿಟೇಲ್ ನೆಕ್ಸ್ಟ್ ಗ್ರೋತ್ ಫೇಸ್ ಗೆ ಎಂಟರ್ ಆಗ್ತಾ ಇದೆ. ಅಪರಲ್, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1 ಲಕ್ಷ ಕೋಟಿ ರೆವೆನ್ಯೂ ಬಿಸಿನೆಸ್ ಮಾಡೆಲ್ ನ ಟಾರ್ಗೆಟ್ ಇಟ್ಕೊಂಡು ಕನ್ಸ್ಯೂಮರ್ ಪ್ರಾಡಕ್ಟ್ ಲಾಂಚ್ ಮಾಡ್ತಿದ್ದಾರೆ. ಅಫೋರ್ಡಬಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟಾರ್ಗೆಟ್ಸ್ ಅನ್ನ ಇಟ್ಕೊಂಡಿದೆ. ಚೈನೀಸ್ ಇಂಪೋರ್ಟ್ ಅನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ರಿಲಯನ್ಸ್ ರಿಟೇಲ್ ಕೂಡ ನೆಕ್ಸ್ಟ್ ಗ್ರೋತ್ ಫೇಸ್ ಗೆ ಎಂಟರ್ ಆಗ್ತಿದೆ. ಈ ಬಗ್ಗೆ ಕಂಪನಿ ಅನೌನ್ಸ್ ಮಾಡಿದೆ ಯಾವೆಲ್ಲ ಪ್ಲಾನ್ ಗಳನ್ನ ಇಟ್ಕೊಂಡಿದ್ದೀವಿ ಅಂತ. ಕನ್ಸ್ಯೂಮರ್ ಪ್ರಾಡಕ್ಟ್ ವಿಚಾರಕ್ಕೆ ಬಂದ್ರೆ 1 ಲಕ್ಷ ಕೋಟಿ ಟಾರ್ಗೆಟ್ ಇಟ್ಕೊಂಡಾರೆ. ದೊಡ್ಡ ಟಾರ್ಗೆಟ್ಸ್. ರಿನ್ಯೂಯಬಲ್ ಎನರ್ಜಿ ಕಡೆ ಬಂದ್ರೆ ಕಚ್ ರಿನ್ಯೂಯಬಲ್ ಎನರ್ಜಿ ಹಬ್, ಸೋಲಾರ್ ಎನರ್ಜಿ ಜನರೇಷನ್, ವಿಂಡ್ ಎನರ್ಜಿ ಇಂಟಿಗ್ರೇಷನ್, ಗ್ರಿಡ್ ಕನೆಕ್ಟಿವಿಟಿ ಅಂಡ್ ಎನರ್ಜಿ ಸ್ಟೋರೇಜ್ ಇವುಗಳನ್ನ ಕಚ್ ಅಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ. ಜಾಮ್ನಗರ್ ಅಲ್ಲೂ ಕೂಡ ಗಿಗಾ ಕಾಂಪ್ಲೆಕ್ಸ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ದ ಕೋರ್ ಕಾಂಪೋನೆಂಟ್ಸ್ ಏನಿದೆ ಕ್ಲೀನ್ ಎನರ್ಜಿಯಲ್ಲಿ ಅವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಗಿಗಾ ಕಾಂಪ್ಲೆಕ್ಸ್ ಅನ್ನ ಮಾಡೋ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅಂದ್ರೆ ಸೋಲಾರ್ ಮಾಡ್ಯೂಲ್ಸ್, ಹೈ ಎಫಿಷಿಯನ್ಸಿ ಫೋಟೋವೋಲ್ಟಿಕ್ ಪನೆಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಬ್ಯಾಟರಿ ಎನರ್ಜಿ ಸ್ಟೋರೇಜ್, ಹಾಗೆ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್, ಎಂಡ್ ಟು ಎಂಡ್ ಕ್ಲೀನ್ ಎನರ್ಜಿ ಸಪ್ಲೈ ಚೈನ್ ಅನ್ನ ಬಿಲ್ಡ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಅಂಡ್ ಗ್ರೀನ್ ಅಮೋನಿಯಾ ಪ್ಲಾಂಟ್ಸ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ಜಾಮ್ನಗರ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಕಂಪನಿ ಮಾಡ್ತಾ ಇದೆ. ಅದರಲ್ಲೂ ರಿನ್ಯೂಯಬಲ್ ಎಲೆಕ್ಟ್ರಿಸಿಟಿಯನ್ನ ಬಳಸಿಕೊಂಡು ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸ್ಯಾಮ್ಸಂಗ್ C&T ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಕಂಪನಿ ಗ್ರೀನ್ ಅಮೋನಿಯಾ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಇದನ್ನ ಹೈಲೈಟ್ ಮಾಡಿದ್ದಾರೆ. ಎಕ್ಸ್ಪೋರ್ಟ್ ಅಪರ್ಚುನಿಟೀಸ್ ಕೂಡ ಇದೆ. ಯಾಕಂದ್ರೆ ಸೋಲಾರ್ ಅಂಡ್ ವಿಂಡ್ ರಿಸೋರ್ಸಸ್ ಅನ್ನ ರಿಲಯನ್ಸ್ ಸ್ಟ್ರಕ್ಚರಲ್ ಕಾಸ್ಟ್ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾ ಇದೆ ಗ್ರೀನ್ ಹೈಡ್ರೋಜನ್ ಅಲ್ಲಿ ಅಂಡ್ ಅಮೋನಿಯಾ ಪ್ರೊಡಕ್ಷನ್ ಅಲ್ಲಿ. ಈ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ. ಗ್ರೀನ್ ಹೈಡ್ರೋಜನ್ ಅಂಡ್ ಗ್ರೀನ್ ಅಮೋನಿಯಾ ಪ್ಲಾಂಟ್ಸ್ ಬಗ್ಗೆ ಕೂಡ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ. ನ್ಯೂ ಎನರ್ಜಿ ಬಿಸಿನೆಸ್ 2027ರಿಂದ ಕಂಪನಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇದೇ ವರ್ಷದಿಂದ 2026-27, 2024-25 ಇನ್ವೆಸ್ಟ್ಮೆಂಟ್ ಫೇಸ್ ಆಗಿತ್ತು. 2026 ಬಿಲ್ಡಿಂಗ್ ಫೇಸ್, 2027 ಅಲ್ಲಿಂದ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಅಂದ್ರೆ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಬರ್ಲಿಕ್ಕೆ ಶುರು ಮಾಡುತ್ತೆ ಅಂತ ಹೇಳಿದ್ದಾರೆ. 2028ರಿಂದ ಮುಂದಕ್ಕೆ ಸ್ಕೇಲ್ ಅಪ್ ಫೇಸ್, ಫುಲ್ ಕೆಪಾಸಿಟಿ ಅಂಡ್ ಗ್ರೀನ್ ಎಕ್ಸ್ಪೋರ್ಟ್ಸ್ ಶುರುವಾಗುತ್ತೆ ಅನ್ನುವಂತ ರೋಡ್ ಮ್ಯಾಪ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಇದರಲ್ಲಿ ಅರ್ಧ ಅಚೀವ್ ಮಾಡಿದ್ದಾರೆ, ಇನ್ನು ಅರ್ಧ ಅಚೀವ್ ಮಾಡಬೇಕಾಗಿದೆ. 2 ಲಕ್ಷ ಗ್ರೀನ್ ಜಾಬ್ಸ್ ಟಾರ್ಗೆಟ್ ಅನ್ನ ಇಟ್ಕೊಳ್ತಿದ್ದಾರೆ. ಅಂದ್ರೆ ಕ್ಲೀನ್ ಎನರ್ಜಿ ಎಕೋಸಿಸ್ಟಮ್ ಅಲ್ಲಿ ಸುಮಾರು 2 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಟಾರ್ಗೆಟ್. ಎಲ್ಲಿಂದ ಬರುತ್ತವೆ ಈ ಕೆಲಸಗಳು ಅಂತ ನೋಡೋದಾದ್ರೆ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಇಂದ, ಬ್ಯಾಟರಿ ಪ್ರೊಡಕ್ಷನ್ ಅಂಡ್ ಎನರ್ಜಿ ಸ್ಟೋರೇಜ್ ಫೆಸಿಲಿಟೀಸ್, ಗ್ರೀನ್ ಹೈಡ್ರೋಜನ್ ಅಂಡ್ ಅಮೋನಿಯಾ ಪ್ಲಾಂಟ್ಸ್, ರಿನ್ಯೂಯಬಲ್ ಎನರ್ಜಿ ಜನರೇಷನ್, ಸಪ್ಲೈ ಚೈನ್, ಲಾಜಿಸ್ಟಿಕ್ಸ್ ಅಂಡ್ ಮೇಂಟೆನೆನ್ಸ್ ಇಲ್ಲೆಲ್ಲಾನು ಕೂಡ ಹಲವು ಉದ್ಯೋಗಗಳ ಸೃಷ್ಟಿಯಾಗುತ್ತೆ. 2 ಲಕ್ಷ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಕಂಪನಿ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ಸ್ ಕಡೆ ಬಂದ್ರೆ ಎಐ ಯೂನಿವರ್ಸಿಟಿಯನ್ನ ಅನೌನ್ಸ್ ಮಾಡಿದ್ದಾರೆ. 410 ಎಕರೆ ಯೂನಿವರ್ಸಿಟಿ ಫೋಕಸ್ಡ್ ಆನ್ ಎಐ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್. ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಸಿಟಿ ಅನೌನ್ಸ್ ಮಾಡಿದ್ದಾರೆ ಮುಂಬೈಯಲ್ಲಿ.
ಇನ್ನು ಒಲಿಂಪಿಕ್ಸ್ ಅನ್ನ ಭಾರತಕ್ಕೆ ತರಬೇಕು ಅನ್ನೋ ಪ್ರಯತ್ನ ಸಾಕಷ್ಟು ದಿನದಿಂದ ನಡೀತಾ ಇದೆ. ಸರ್ಕಾರ ಕೂಡ ಆ ಪ್ರಯತ್ನದಲ್ಲಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಆ ಬಗ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಡ್ವೊಕಸಿ ಸಪೋರ್ಟ್ ಬಗ್ಗೆ. ಇನ್ನು ವರ್ಲ್ಡ್ ಕ್ಲಾಸ್ ಮೆಡಿಕಲ್ ಸಿಟಿ ಆಯ್ತು. ಮುಂಬೈ ಕೋಸ್ಟಲ್ ರೋಡ್ ಗಾರ್ಡನ್ಸ್ ಅನ್ನ ಬಿಲ್ಡ್ ಮಾಡುವ ಬಗ್ಗೆ ಕಂಪನಿ ಹೇಳಿದೆ. ಇವೆಲ್ಲ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ಗಳು, ಅಂದ್ರೆ ಕಂಪನಿ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡೋ ಅಂತವು. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೋದು ಒಂದು ಎಕೋ ಸಿಸ್ಟಮ್, ಯಾವುದೋ ಒಂದು ಬಿಸ್ನೆಸ್ ಗೆ ಸ್ಟಿಕ್ ಆನ್ ಆಗಿರುವಂತದ್ದಲ್ಲ, ಒಂದು ಇಂಡಸ್ಟ್ರಿ. ಜಿಯೋ ಅಂತಂದ್ರೆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಕಾಣುತ್ತೆ. ಈಗ ಎಐ ಅಂಡ್ ಇಂಟೆಲಿಜೆನ್ಸ್ ಗೆ ಬರ್ತಾ ಇದೆ. ರಿಲಯನ್ಸ್ ಇಂಟೆಲಿಜೆನ್ಸ್ ಮೂಲಕ ಇನ್ನು ರಿಟೇಲ್ ಕನ್ಸ್ಯೂಮರ್ ಗಾಗ್ಲೇ ನಮಗೆ ಗೊತ್ತಿದೆ 1 ಲಕ್ಷ ಕೋಟಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅಪ್ಪರೆಲ್, ಎಲೆಕ್ಟ್ರಾನಿಕ್ಸ್ ಅಲ್ಲೂ ಕೂಡ ಫುಟ್ ಪ್ರಿಂಟ್ಸ್ ರೆಡಿ ಆಗ್ತಿದೆ. ಇನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ನ್ಯೂ ಎನರ್ಜಿ, ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್, ಇನ್ನು ಆಯಿಲ್ ಟು ಕೆಮಿಕಲ್ ಕಂಪನಿಯ ಕೋರ್ ಬಿಸ್ನೆಸ್ ಅದಂತೂ ಇದ್ದೇ ಇದೆ. ಇನ್ನು ನೆಕ್ಸ್ಟ್ ಇನ್ವೆಸ್ಟರ್ಸ್ಗೆ ಯಾವ ಮೈಲ್ ಸ್ಟೋನ್ಸ್ ಅನ್ನ ನಾವು ವಾಚ್ ಮಾಡಬೇಕು. ಸೊ ಜೂನ್ 19 ಅಂದ್ರೆ ನಿನ್ನೆ DRHP ಫೈಲ್ ಆಗಿದೆ ಸೆಬಿಗೆ. ಸೊ ಫಾರ್ಮಲಿ IPO ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರ್ ಅಂಬಾನಿಯವರು 2026 ಫಸ್ಟ್ ಹಾಫ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಫೈನಲ್ ಫಸ್ಟ್ ಹಾಫ್ ಅಲ್ಲಿ DRHP ಕೂಡ ಫೈಲ್ ಮಾಡಿದ್ದಾರೆ. ಇನ್ನು ಗಿಗಾ ಕಾಂಪ್ಲೆಕ್ಸ್ ಅನ್ನ ವಾಚ್ ಮಾಡಬೇಕಾಗುತ್ತೆ. FY26 ಇಂದ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗ್ತಿದೆ ಈಗ. ಇನ್ನು ಎನರ್ಜಿ ಬಿಸ್ನೆಸ್ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಶುರು ಮಾಡುತ್ತೆ ಈ ವರ್ಷದಿಂದ ಅಂತ ಹೇಳಿದರೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ. ಇನ್ನು 2028 ಅಂದ್ರೆ ಮುಂದಿನ ವರ್ಷದಿಂದ ಅಂದ್ರೆ 27-28 ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನ ಸ್ಕೇಲಿಂಗ್ ಶುರುವಾಗುತ್ತೆ ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅದನ್ನ ಅಚೀವ್ ಮಾಡಕ್ ಆಗತ್ತಾ ಕಂಪನಿಗೆ? ಸೊ ಇವುಗಳನ್ನ ನಾವು ಆಸ್ ಎ ಇನ್ವೆಸ್ಟರ್ಸ್ ವಾಚ್ ಮಾಡಬೇಕಾಗುತ್ತೆ. ಈ ಮೈಲ್ ಸ್ಟೋನ್ ಗಳನ್ನ ಕಂಪನಿ ಹೇಳಿರೋ ತರ ಅಚೀವ್ ಮಾಡತ್ತಾ ಅಂತ. ಜೂನ್ 2026 IPO ಟೈಮ್ ಲೈನ್ ಏನಿತ್ತು ಅದನ್ನ ಅಚೀವ್ ಮಾಡಿದ್ದಾರೆ. ಜಾಮ್ನಗರ್ ಗಿಗಾ ಕಾಂಪ್ಲೆಕ್ಸ್ ಈಗಾಗಲೇ ಅನೌನ್ಸ್ ಆಗಿದೆ. ಸೊ ಅದು ಕೂಡ ಅಚೀವ್ ಆದಂಗೆ ನೆಕ್ಸ್ಟ್ ಈ ವರ್ಷ ಎನರ್ಜಿ ಬಿಸ್ನೆಸ್ ಇಂದ ಯಾವ ರೀತಿ ಕಾಂಟ್ರಿಬ್ಯೂಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬೇಕು. 2026-27 ಆರ್ಥಿಕ ವರ್ಷದಲ್ಲಿ 28 ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಗ್ರೀನ್ ಹೈಡ್ರೋಜನ್ ಹಾಗೂ AI ಎಕೋಸಿಸ್ಟಮ್ ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದನ್ನ. ಇದು ಇನ್ವೆಸ್ಟರ್ಸ್ ಗೆ ರೋಡ್ ಮ್ಯಾಪ್ ಅಬ್ಸರ್ವ್ ಮಾಡಬೇಕಾಗಿರೋದು. ಸೊ ಟಾಪ್ 20 ಹೈಲೈಟ್ಸ್ ಅಟ್ ಗ್ಲಾನ್ಸ್ ಇಲ್ಲಿದೆ. ಎಲ್ಲ ಒಂದೇ ಇಮೇಜ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ. ನಾನೇನೀಗ ಎಲ್ಲ ಡೀಟೇಲ್ ಕವರ್ ಮಾಡಿದೆ, ಅದೆಲ್ಲವೂ ಕೂಡ ಇದರಲ್ಲಿದೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಫ್ಯೂಚರ್ಗೆ ಸಖತ್ ಪ್ಲಾನ್ಸ್ ಅನ್ನ ಕಂಪನಿ ಮಾಡ್ಕೊಂಡಿದೆ. ಜೊತೆಗೆ ಈ ಹಿಂದೆ ಏನ್ ಪ್ಲಾನ್ಸ್ ಅನೌನ್ಸ್ ಮಾಡಿತ್ತು ಅವುಗಳನ್ನ ಖಂಡಿತ ಕಂಪನಿ ಅಚೀವ್ ಮಾಡೋ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದೆ. ಸೊ ಹಿಸ್ಟ್ರಿಯನ್ನ ನೋಡಿದ್ರೆ ಕಂಪನಿ ಏನ್ ಹೇಳುತ್ತೆ ಅದನ್ನ ಅಚೀವ್ ಮಾಡಿದೆ. ಸೊ ಮೇ ಬಿ ಇವಾಗ ಹೇಳಿರೋವು ಕೂಡ ಅಚೀವ್ ಆಗುತ್ತವೆ, ಬಟ್ ಪ್ರಾಕ್ಟಿಕಲಿ ನೋಡ್ಬೇಕಂದ್ರೆ ಕಾಯಲೇಬೇಕು. ಸೊ ನೋಡೋಣ ಇನ್ನು ಯಾವ ರೀತಿಯ ಅಚೀವ್ಮೆಂಟ್ಸ್ ಗಳನ್ನ ಕಂಪನಿ ಮಾಡ್ತಾ ಹೋಗುತ್ತೆ ಅಂತ. ಸೊ ಫ್ಯೂಚರ್ ಪ್ಲಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಏನಾದರೂ ಇಲ್ಲಿ ಅಪ್ಡೇಟ್ ಗಳು ಬಂದಿಲ್ಲ ಅಂದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಸರಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.